ಸಾಹಿತ್ಯ ಬರೆದಿರೋರು ನಾನೇ, ಶೇಖ್ ಮೊಹಮ್ಮದ್ ಅಲಿ ಅಂತ. ಆ ಹಾಡಿದೆಯಲ್ಲ, ಸರ್ಕಾರಿ ಶಾಲಾ ಮಕ್ಕಳ ಭವಿಷ್ಯದ ಗಂಟೆಯನ್ನು ಹೊಡೆಯುವಂಥ ಗಂಟೆ ಆಗಬೇಕು, ಅದೇ ಢಡಢಡ ಗಂಟೆ ಹೊಡೆದಂಗೆ ಅಂತ. ಜೊತೆಗೆ ಈಗಿನ ಸಮಾಜ ಸ್ವಲ್ಪ ಹರಿದೋದು ಪೂರ್ತಿ ಹರಿದ್ಬಿಟ್ಟು ತೋರಿಸಿ ದುಡ್ಡು ಮಾಡ್ಕೊಳ್ತಕ್ಕಂಥ ಸಮಾಜ. ಆದರೆ ನಮ್ಮ ಸಿನಿಮಾ ಇದೆಯಲ್ಲ, ಹರಿದಿರುವಂತಹ ಒಡೆದಿರುವಂತಹ ಒಂದು ಎರಡು ಅಥವಾ ಎರಡು ಸೊಸೈಟಿ ಆಗಿರ್ಬೋದು ಅಥವಾ ಎರಡು ಮನೆ ಆಗಿರ್ಬೋದು, ಒಂದು ಮಾಡಿ ಶೈಕ್ಷಣಿಕವಾಗಿ ಬಿಲ್ಡ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಒಬ್ಬ ಒಳ್ಳೆ ಕಂಟೆಂಟ್ ಸ್ಟಾರ್ ನಮ್ಮ ಗುಣ ಅವರು ಆ ಒಳ್ಳೆ ಕಂಟೆಂಟನ್ನು ಇಟ್ಟುಕೊಂಡು ಸೊಸೈಟಿಯಲ್ಲಿ ಬರ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ಡೆವಲಪ್ ಆಗಬೇಕು. ಏನು ಹುಡುಕ್ತಾ ಇದ್ದಾರೆ, ಅದು ಹುಡುಕ್ತಾ ಇರೋದು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹುಡುಕಿ ಅದನ್ನು ಸರಿಪಡಿಸುವಂಥ ಕೆಲಸ ನಮ್ಮ ಸರ್ಕಾರಿ ಶಾಲೆ ಹೆಚ್ಚು ಮಾಡ್ತಾ ಇದೆ. ಶುಭವಾಗಲಿ. ನನ್ನನ್ನು ಈ ಒಂದು ಚಿತ್ರದಲ್ಲಿ ಒಬ್ಬ ಸಾಹಿತ್ಯವಾಗಿ ಜೊತೆಗೆ ಒಬ್ಬ ಶಿಕ್ಷಕನಾಗಿ ಇಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಧನ್ಯವಾದಗಳು. ತುಂಬ ದಿನದ ನಂತರ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಫ್ಯಾಮಿಲಿ ಎಲ್ಲ ತುಂಬ ಜನ ನೋಡಿ, ತುಂಬ ಒಳ್ಳೆ ಘಟಾನುಘಟಿ ಆ್ಯಕ್ಟರ್ಗಳು, ಯಾರು ಹೊಸಬ್ರು ಅನ್ನಿಸ್ತಾ ಇಲ್ಲ. ತುಂಬ ಒಳ್ಳೆ ಕತೆ. ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಚೆನ್ನಾಗಿ ನೋಡಿ. ಮಕ್ಕಳು ಕಲಿಯುವಂಥದ್ದು ತುಂಬ ಇದೆ. ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಎಳೆಯಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಪ್ರೋತ್ಸಾಹಿಸಿ. ಹೊಸಬ್ರು ಅನ್ನಿಸೋದಿಲ್ಲ. ತುಂಬ ಚೆನ್ನಾಗಿದೆ ಕತೆ, ಚೆನ್ನಾಗಿ ನೋಡಿ ಅಷ್ಟೇ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಎಲ್ಲ ಟೀಮ್ಗೆ. ಆಲ್ ದ ಬೆಸ್ಟ್. ಮೇನ್ ನಮ್ಮ ಹಳ್ಳಿಗಳಲ್ಲಿ ಈ ದಿನ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ಅದು ಒಳ್ಳೆ ಒಂದು ಗುಣ. ಅವರು ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗಿಲ್ಲಿ ನಟ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದೊಂದು ಮನವಿ, ಒಂದು ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಅನ್ನೋದು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಸಕ್ಸಸ್ ಆಗಿ ಓಡುತ್ತೆ ಅನ್ನೋದು ನಮ್ಮ ಭಾವನೆ ಇದೆ. ಸರ್ಕಾರಿ ಶಾಲೆ ಎಚ್ ಸಿನಿಮಾ ಒಳ್ಳೆ ಸಿನಿಮಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ವಿನಂತಿ. ಇಲ್ಲೆಲ್ಲ ಬಂದಿರೋರು ಎಲ್ಲರೂ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತ್ಬಿಟ್ಟು ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಈ ಥರ ಕಂಟೆಂಟು ಎಲ್ಲೂ ನಾವು ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. 100 ದಿನ ಓಡಲಿ ಅಂತ ಹಾರೈಸ್ತೀವಿ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು. ಇದು ಮೊದಲನೇದಾಗಿ ಸಿನಿಮಾ ತಂಡಕ್ಕೆ ಶುಭವಾಗಲಿ. ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಇದೆ, ಏನಂದರೆ ಸರ್ಕಾರಿ ಶಾಲೆ ಉಳಿಬೇಕನ್ನೋದು. ತುಂಬ ಅಭಿನಂದನೆಗಳು ಸಿನಿಮಾ ತಂಡಕ್ಕೆ. ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಬರ್ತಾ ಏನಾಗ್ತಾ ಅಂದರೆ ಬರೀ ಪ್ರೈವೇಟ್ ಸ್ಕೂಲ್ಗಳೇ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದಾರೆ. ಏನಂದರೆ ಪ್ರೈವೇಟ್ ಸ್ಕೂಲ್ಗಳು ಬರೀ ರಾಜಕಾರಣ ನಾನೊಂದು ರಾಜ್ಯದಲ್ಲಿ ನಂದೊಂದು ಸ್ಕೂಲ್ ತೆಗೆಯೋದು, ನಿನ್ನೊಂದು ಸ್ಕೂಲ್ ತೆಗೆಯೋದು, ನಮ್ಮ ಸ್ಕೂಲಿಗೆ ಎಲ್ಲರೂ ಬರಲಿ. ಹಾಗಾದರೆ ರಾಜಕಾರಣಿಗಳದ್ದು ಸ್ಕೂಲ್ ಆದರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲಿ ಉಳಿಯುತ್ತೆ? ಗೌರ್ಮೆಂಟ್ ಸ್ಕೂಲ್ ಬೆಳಿಬೇಕಾದ್ರೆ ನಾವು ನಮ್ಮ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬೇಕು. ಗೌರ್ಮೆಂಟ್ ಸ್ಕೂಲ್ನ ಪೇಂಟ್ ಆಗಲಿ, ಗೋಡೆಗಳು ಚೆನ್ನಾಗಾಗಲಿ, ನಮ್ಮ ಶಿಕ್ಷಕರು ಇದ್ದಾರಲ್ಲ ನಾವು ವಿಚಾರಿಸಬೇಕು. ಹಾಗಾಗಿ ಊರಲ್ಲಿ ನಮ್ಮ ಯಾರಾದರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ಅವರೆಲ್ಲ ಹೋಗಿ ಗೌರ್ಮೆಂಟ್ ಸ್ಕೂಲ್ ಹೆಂಗಿದೆ, ಟೀಚಿಂಗ್ ಹೆಂಗಾಗ್ತಿದೆ, ಅಲ್ಲಿ ಚೆನ್ನಾಗಿ ನಡೀತಿದೆ ಎಲ್ಲ ನೋಡಬೇಕು. ಬರೀ ರಾಜಕಾರಣಿಗಳು ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಹಾಕಿದ್ರೆ ರಾಜಕಾರಣಿ ಬೆಳೀತಾರೆ. ಹಾಗಿದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲಿ ಬೆಳೀತೆ? ಅದಕ್ಕೆ ಒಂದು ನಮ್ಮ ಗುಣ ಸರ್ ಅವರು ಒಂದು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗೋಸ್ಕರ. ಗೌರ್ಮೆಂಟ್ ಸ್ಕೂಲ್ ಬೆಳೆಸೋಣ, ಉಳಿಸೋಣ ಅಂತ ಚೆನ್ನಾಗಿ ಸೂಪರ್ ಮೂವಿ ಕೊಟ್ಟಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು, ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ ಬೆಳಿಬೇಕು ಅಂತ ಹೇಳಿದ್ದಾರೆ. ಬರೀ ಪಾರ್ಟ್ 2ಗೆ ವೇಟಿಂಗ್ ಅಷ್ಟೇ. ವೇಟಿಂಗ್ ಫಾರ್ ಪಾರ್ಟ್ 2. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ ಸರ್, ಎಲ್ಲ ಬಂದು ನೋಡ್ಬೋದು, ಕುಟುಂಬ ಸಮೇತ ಬಂದು ನೋಡ್ಬೋದು. ಸರ್ಕಾರಿ ಶಾಲೆ ಇಟ್ಟು ಗುಣರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ತುಂಬ ಇದಾಗ್ತಾ ಇದೆ, ಹಂಗಾಗಿಬಿಟ್ಟು ಸರ್ಕಾರಿ ಶಾಲೆಗಳನ್ನ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೆ ಸಸ್ಪೆನ್ಸು ಥ್ರಿಲ್ಲಿಂಗ್ ಮೂವಿ ಇದೆ, ತುಂಬ ಚೆನ್ನಾಗಿದೆ. ಇವ್ರು ನೋಡಿದರೆ ಇದೇ ಫಸ್ಟ್ ಮೂವಿ ಅಂತ ಅನಿಸ್ತಾನೆ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ಕುಟುಂಬ ಸಮೇತ ನೋಡಿ ಅಂತ ಹೇಳ್ತೀನಿ. ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂದರೆ ಬಂದು ಮೂವಿ ನೋಡಬೇಕು. ಓದಿದ್ರೆ ನೆನಪಿದ್ರೆ ಬಂದು ಮೂವಿ ನೋಡ್ತೀರಾ. ಅದು ನೀವು ಒಬ್ಬರೇ ಬರಲ್ಲ, 4 ಜನ ಸ್ಕೂಲಲ್ಲಿ ಓದಿರ್ತೀರ ಗೊತ್ತಾ, ಅವ್ರು ಕರ್ಕೊಂಡೇ ಬರ್ತೀರಾ. ನಮ್ಮ ಜೊತೆಲಿ ಬಂದಿದ್ದೀವಿ, ಒಳಗಡೆ ಇದ್ದಾರೆ, ಬರ್ತಾರೆ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಗುಣ ಅವರು ಭಾಳ ಶ್ರಮಪಟ್ಟು ಸಿನಿಮಾ ಮಾಡಿದ್ದಾರೆ. ಬಟ್ ಲೊಕೇಶನ್ ಮಾಡಿದಂಥ ಜಾಗಗಳು ಭಾಳ ಅದ್ಭುತವಾಗಿದೆ. ನಾವು ಸಾಕಷ್ಟು ಪ್ರೊಫೆಷನಲ್ ಆರ್ಟಿಸ್ಟ್ಗಳ ಜೊತೆ, ದೊಡ್ಡ ದೊಡ್ಡ ಹೀರೋಗಳ ಜೊತೆ ಎಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮ್ ಗುಣ ಅವರು ಹೊಸ ಆ್ಯಕ್ಟ್ರ್ ಅಂತ ಹೊಸದಾಗಿ ಸಿನಿಮಾ, ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ಬರೋದಿಲ್ಲ, ಅಷ್ಟು ನ್ಯಾಚುರಲಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಕಾಂಬಿನೇಷನ್. ಮೇಡಮ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿದೆ. ಸಿನಿಮಾಗೆ ಯಾರೇ ಕೂತ್ಕೊಂಡು ನೋಡಿದ್ರು, ಟೋಟಲಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಬಟ್ ಒಳ್ಳೊಳ್ಳೆ ಪ್ರೊಫೆಷನಲ್ ಆರ್ಟಿಸ್ಟ್ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಎಲ್ಲೂ ನಿಮಗೆ ಸಿನಿಮಾ ಬೋರೇ ಅನಿಸೋದಿಲ್ಲ. ಇಡೀ ಸಿನಿಮಾ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಒಂದು ಕ್ಯೂರಿಯಾಸಿಟಿನಲ್ಲಿ ಸಿನಿಮಾ ಅಪ್ ಟು ಎಂಡಿಂಗ್ ತನಕ ತೊಗೊಂಡ್ಬಂದಿದ್ದಾರೆ. ಸರ್ಕಾರಿ ಶಾಲೆ ಬಗ್ಗೆ ಒಂದು ಒಳ್ಳೆ ಕನ್ಸರ್ನ್ ಇದೆ. ಯಾಕಂದರೆ ಇವತ್ತು ಕನ್ನಡ ಮತ್ತು ಸರ್ಕಾರಿ ಶಾಲೆಗಳು ಎರಡಕ್ಕೂ ತೊಂದರೆ ಇದೆ ನಮ್ಮ ಕರ್ನಾಟಕದಲ್ಲೇ. ಕನ್ನಡ ಬೆಳಿಬೇಕು, ಕನ್ನಡ ಉಳಿಸ್ಬೇಕು, ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟ ಮಾಡ್ತಾರೆ. ಸಿನಿಮಾಲ್ಲಿ ಅಷ್ಟು ಕೊಟ್ಟು ಒಂದು ಸಣ್ಣ ಮೆಸೇಜ್ ಇಟ್ಟಿದ್ದಾರೆ.
ನಮ್ಮ ಹತ್ರ ದುಡ್ಡು ಎಷ್ಟೇ ಇರ್ಬೋದು ಏನೇ ಇರ್ಬೋದು ಅದು ಸದ್ವಿನಿಯೋಗ ಆಗಬೇಕು. ಯಾಕಂದರೆ ಅವ್ರು ಅಷ್ಟೊಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಕಷ್ಟಪಟ್ಟು ಚಿನ್ನನ ಸಂಪಾದನೆ ಮಾಡ್ತಾರೆ, ಅದನ್ನೆಲ್ಲ ಸರ್ಕಾರಿ ಶಾಲೆಗೆ ಉಪಯೋಗಿಸ್ತಾರೆ. ನಾವು ನಮ್ಮೂರಲ್ಲಿ ಸರ್ಕಾರಿ ಶಾಲೆನ ಹೇಗೆ ನಾವು ಉದ್ಧಾರ ಮಾಡ್ತೀವಿ, ಹಂಗೆ ನಿಮ್ಮೂರಲ್ಲಿ ಎಲ್ಲ ದಾನಿಗಳು ಸೇರಿ ಸರ್ಕಾರಿ ಶಾಲೆನ ಉದ್ಧಾರ ಮಾಡ್ಬೇಕಂತ ಹೇಳಿದ್ದಾರೆ. ತುಂಬ ಅದ್ಭುತವಾಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಫುಲ್ ಟೀಮ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.